ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವೊಂದು 2000 ವರ್ಷಗಳ ಹಿಂದಿನ ಕಾಲದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಈ ದೇವಸ್ಥಾನ ಇರುವುದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು. ಈ ದೇವಸ್ಥಾನ ನಿಮಗೆಲ್ಲರಿಗೂ ಗೊತ್ತಿದೆ. ಶ್ರೀ ಬೆಂಕಿಕಾನ್ ನಂದಿಕೇಶ್ವರ ಹಾಗೂ ಸಹಪರಿವಾರ ದೇವಸ್ಥಾನ ಅಸೋಡು. ಇದರ ಕತೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಹೆಸರೇ ಹೇಳುವಂತೆ ಬೆಂಕಿಕಾನ್ ಅಂದರೆ ಬೆಂಕಿಯ ಕಣ್ಣು ಅಂತ. ಸಾವಿರಾರು ಭಕ್ತರ ಭಕ್ತಿ ಕೇಂದ್ರ ಇದಾಗಿದೆ. ಈ ಹಿಂದೆ ಬ್ರಿಟಿಷರು ಇಲ್ಲಿನ ದೈವ ಹಾಗೂ ಪಾತ್ರಿಗಳ ಕುರಿತಾಗಿ ವ್ಯಂಗ್ಯ ಮಾಡಿ, ನಿಮ್ಮ ದೇವರಲ್ಲಿ ಅಷ್ಟು ಶಕ್ತಿ ಇದ್ದರೆ ಪಾತ್ರಿಗಳಾದ ನೀವು ಕುದಿಯುವ ಎಣ್ಣೆ ಕೊಪ್ಪರಿಗೆಗೆ ಹಾರಬೇಕು, ನಿಮಗೆ ಏನೂ ಆಗದಿದ್ದರೆ ದೇವರಿದ್ದಾರೆ ಎಂದು ನಂಬೋಣ ಎಂದರು. ನಂದಿಕೇಶನ ಸೂಚನೆಯಂತೆ ನಂಬಿಕೆ ಇಟ್ಟು ಪಾತ್ರಿಗಳು ಕುದಿಯುವ ಎಣ್ಣೆ ಕೊಪ್ಪರಿಗೆಗೆ ಹಾರುತ್ತಾರೆ. ಆದರೆ ಅವರಿಗೆ ಏನೂ ಆಗುವುದಿಲ್ಲ. ಯಾವಾಗ ಪಾತ್ರಿಗಳು ಎಣ್ಣೆಯಿಂದ ಮೇಲೆದ್ದು ತಮ್ಮ ತಲೆಯ ಕೂದಲನ್ನು ಬಿಡಿಸಿ ಎದ್ದು ಬಂದಾಗ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಎಣ್ಣೆ ಬಿದ್ದು ಬ್ರಿಟಿಷರು ಓಡಿ ಹೋದರೆಂದು ಹೇಳುತ್ತಾರೆ. ಇನ್ನೂ ಇಲ್ಲಿ ವಿಶೇಷತೆಯನ್ನು ನೋಡುವುದಾದರೆ, ನಂದಿಕೇಶನ ರಕ್ಷಣೆಗೆ ಬಾಗಿಲು ಬೊಬ್ಬರಿಯ ಇಲ್ಲಿ ನೆಲೆ ನಿಂತಿದ್ದಾರೆ. ವಿದ್ವಾನ್ ವೇದಮೂರ್ತಿ ಪಂಚಾಂಗಕರ್ತ ಶ್ರೀ ತಟ್ಟುವಟ್ಟು ಹಾಲಾಡಿ ವಾಸುದೇವ ಜೋಯಿಸರ ತಾಂಬೂಲ ಪ್ರಶ್ನೆಯಲ್ಲಿ ಬಂದಂತೆ ಅಸೋಡು ಬೆಂಕಿಕಾನ್ ಶ್ರೀ ನಂದಿಕೇಶ್ವರ ಹಾಗೂ ಸಹಪರಿವಾರ ದೈವಗಳ ದೇವಸ್ಥಾನದಲ್ಲಿ ನಂದಿಕೇಶ್ವರ ದೇವರ ನೂತನ ವಿಗ್ರಹ ಪ್ರತಿಷ್ಠೆ ಹಾಗೂ ಸಪರಿವಾರ ದೈವಗಳ ಪುನರ್ ಪ್ರತಿಷ್ಠೆಯ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಅದ್ಧೂರಿಯಾಗಿ ನಡೆದಿದೆ. ದಿನಾಂಕ 8/7/2025 ಬ್ರಹ್ಮ ಕಲಶಾಭಿಷೇಕ, ಕಲಾಹೋಮ, ಪ್ರಧಾನ ಹೋಮ ಮತ್ತು ಮಹಾ ಅನ್ನ ಸಂತರ್ಪಣೆ ಕೂಡ ನಡೆದಿದೆ. ಅಸೋಡು ನಂದಿಕೇಶ್ವರ ಎಲ್ಲರಿಗೂ ಒಳಿತನ್ನೇ ಮಾಡಲಿ.